तुकड़ी सावधान। तुकड़ी राष्ट्रीय वंदना शस्त्र। सर राष्ट्रीय पूजा ಮಾಡ್ತೀವಿ ಸರ್. ಕುಮಾರಸ್ವಾಮಿ ಅವರು ನಮ್ಮ ಠಾಣೆಯಿಂದ ಈ ವರ್ಷ ನಿವೃತ್ತಿ ಹೊಂದುತ್ತಿರುವ ಕೃಷ್ಣಮೂರ್ತಿ ಮತ್ತೆ ನಮ್ಮ ಕುಮಾರಸ್ವಾಮಿ ಅವರು ಫ್ಲಾಗ್ ಹಾಯ್ಸ್ ಮಾಡಬೇಕು ಅಂತ ನಮ್ಮ ಎಲ್ಲ ಠಾಣಾ ವತಿಯಿಂದ ಕೇಳ್ಕೊತಾ ಇದ್ದೀವಿ. राष्ट्रीय वंदना शस्त्र। गणमन अधिनायक जय हे भारत भाग्य विधाता। पंजाब सिंधु गुजरात मराठा द्राविड उत्कल वंगा विंध्य हिमाचल यमुना गंगा उच्चल जलधि तरंगा। तब शुभ नामे जागे तब शुभ आशीष मागे गाहे तव जय गाथा। जन गण मंगलदायक जय हे भारत भाग्य विधाता। जय हे जय हे जय हे जय 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 हे। बोलो भारत माता के जय। बोलो भारत माता के जय। बोलो भारत माता के जय। ತುಕಡಿ ಕೆಳ ಶಸ್ತ್ರ. ಹಾಗೆ ಅವ್ರಿಗೆ ನಮ್ಮಿಂದ ಒಂದು ಸನ್ಮಾನ ಒಂದು ಕುಂಡ್ರಿಸ್ ಮಾಡಿದ್ದೀವಿ. ಕೊಡ್ಬೇಕಾಯ್ತು ಅಲ್ವಾ? ಸಂತೋಷದಿಂದ ಭಾಗವಹಿಸಿದ್ದಕ್ಕೆ ಬೆಂಗಳೂರು ಜಿಲ್ಲಾ ಪೊಲೀಸ್ ವತಿಯಿಂದ ನೆಲಮಂಗಲ ಉಪವಿಭಾಗದಿಂದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಆರೋಗ್ಯದ ಕಡೆ ಗಮನ ಕೊಡಿ, ಆರೋಗ್ಯನೇ ಇಂಪಾರ್ಟೆಂಟು ಇಷ್ಟು ಹೇಳ್ತಾ ಧ್ವಜಾರೋಹಣ ನೆರವೇರಿಸಿದ ಕುಮಾರಸ್ವಾಮಿ ಅವರು ಎರಡು ಮಾತಾಡಬೇಕು ಅಂತ ಹೇಳ್ತಾರೆ. ನಮ್ಮ ಜೀವನದಲ್ಲಿ ಇದು ಕಡೆಯ ಫ್ಲಾಗ್ ಹಾಸ್ಟು. ಹಾಗಾಗಿ ನಮ್ಗೆ ಇದು ಅವಕಾಶ ಕೊಟ್ಟಂತ ನಮ್ಮ ಸಾಹೇಬರಿಗೆಲ್ಲ ನಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಕುಮಾರಸ್ವಾಮಿ ಅವರೇ. ಕೃಷ್ಣಮೂರ್ತಿ ಅವರು ಒಂದೆರಡು ಮಾತಾಡ್ಬೇಕಂತ ಕೇಳ್ತೀವಿ. ಮಾತನಾಯಕನಹಳ್ಳಿಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು, ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಕೊನೆಯ ದಿನಾಚರಣೆ. ಇದು ಅಧಿಕಾರದಲ್ಲಿದ್ದಾಗ ನಮ್ಮ ಸಾಹೇಬರು ನಮಗೆ ಅವಕಾಶ ಮಾಡಿಕೊಟ್ರು. ಫ್ಲಾಗ್ ಹಾರಿಸಲಿಕ್ಕೆ ಕೊನೆಯದಿದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಠಾಣಾ ಅಧಿಕಾರಿ ಮತ್ತು ಸಿಬ್ಬಂದಿ ಅವರಿಗೆ ಎಲ್ಲರಿಗೂ ನನ್ನ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನ ಹೇಳ್ತೀನಿ. 78ನೇ ಸ್ವಾತಂತ್ರ್ಯ ದಿನಾಚರಣೆ ಹಿಂದೆ ನೀವು ನೋಡಿರ್ಬೋದು, ಕೇಳಿರ್ಬೋದು, ಮತ್ತು ಓದಿರ್ಬೋದು ಇತಿಹಾಸದಲ್ಲಿ. ಸಿಪಾಯಿ ದಂಗೆ ಹೆಂಗಾಯಿತು, ಮತ್ತು ನಮ್ಮ ಸುಭಾಷ್ ಚಂದ್ರ ಬೋಸರು ಹೌಸ್ ಅರೆಸ್ಟ್ ಆಗಿರ್ತಾರೆ. ಹೌಸ್ ಅರೆಸ್ಟ್ ಆದಮೇಲೆ ಇಂಡಿಯಾ ಬಿಟ್ಟು ಹೊರಗಡೆ ಹೋಗಿ ಬ್ರಿಟಿಷರ್ನ ಕಣ್ತಪ್ಪಿಸಿ ಹೊರಗಡೆ ಹೋಗಿ ಪಾಕಿಸ್ತಾನ, ಜರ್ಮನಿ, ಫ್ರಾಂಕ್ಲಿನ್ ರೂಸ್ವೆಲ್ಟ್ನ ಭೇಟಿ ಮಾಡಿ ಅಲ್ಲಿಂದ ಕರ್ಕೊಂಬಂದು ಆಜಾದ್ ಹಿಂದ್ ಫೌಜ್ನ ಕಟ್ಟಿ ಬ್ರಿಟಿಷವ್ರ ಮೇಲೆ ಯುದ್ಧ ಮಾಡ್ತಾರೆ. ಸೊ ದ ಅನ್ಫರ್ಗಾಟನ್ ಹೀರೋಸ್ ಅಂತ ಏನು ಹೇಳ್ತೀವಿ, ಮರೆಯಲಾಗದ ಹೀರೋಗಳಂದರೆ ಮಹಾತ್ಮ ಗಾಂಧೀಜಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಮಂಗಲ್ ಪಾಂಡೆ ಇರ್ಬೋದು, ಸುಮಾರು ಹೆಸರು ಹೇಳೋಕ್ಕಾಗೋದಿಲ್ಲ. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರು ಇರ್ಬೋದು, ಕಾನ್ಸ್ಟಿಟ್ಯೂಷನ್ ತಂದುಕೊಟ್ಟಿದ್ದು. ನಮ್ಮ ಭಾರತ 78 ವರ್ಷದಲ್ಲಿ ಸುಮಾರು ಸಾಧನೆಗಳನ್ನ ಸಾಧಿಸಿದ್ದೀವಿ. ಬಾಹ್ಯಾಕಾಶ ಇರ್ಬೋದು, ಆರ್ಥಿಕತೆ ಇರ್ಬೋದು, ಬೇರೆ ದೇಶಗಳಿಗೆ ನಾವು ಪೈಪೋಟಿಯಾಗಿ ನಿಂತಿದ್ದೀವಿ. ಇವತ್ತಿನ ಯುವಕರು, ನಮ್ಮ ಮಕ್ಕಳಿರ್ಬೋದು, ನಮ್ಮ ಯಾವುದೇ ಯುವಕರಿಗೆ ನಾವು ಹೇಳಬೇಕು ನಮ್ಮ ದೇಶದ ಬಗ್ಗೆ ಪ್ರೀತಿ, ವಿಶ್ವಾಸ, ಅಭಿಮಾನ ಎಲ್ಲದಕ್ಕೂ ಮೆಟ್ಟಿ ನಿಂತು ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ನನಗೆ ಎರಡು ಅವಕಾಶ ಕೊಟ್ಟಿದ್ದ ಎಲ್ಲರಿಗೂ ಒಂದು ಸುತ್ತ ನನ್ನ ಎರಡು ಮಾತು. ಜೈ ಹಿಂದ್, ಜೈ ಕರ್ನಾಟಕ. ಅಧಿಕಾರಿಗಳಾದಂಥ ಶ್ರೀಯುತ ಮುರಳೀಧರ್ ಸಾಹೇಬರಿಗೆ ವಂದಿಸ್ತಾ, ಮಾದಕಳಿ ಪೊಲೀಸ್ ಠಾಣೆಯ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿಯವರಿಗೆ ಮೊದಲನೇ ಬಾರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು.
ಒಂದು ಕಡೆ ಸುಭಾಷ್ ಚಂದ್ರ ಬೋಸ್ ಸರ್ ಹೇಳಿರ್ತಾರೆ, ಇಂಡಿಪೆಂಡೆನ್ಸ್ ಈಸ್ ನಾಟ್ ಗಿವನ್, ಇಟ್ ಈಸ್ ಟೇಕನ್ ಅಂತ. ಅಂದರೆ ನಮ್ಮ ದೇಶಕ್ಕೆ ಏನು ಸ್ವಾತಂತ್ರ್ಯ ಬಂತು 1942 ಇಸ್ವಿಯಲ್ಲಿ ಆಗಸ್ಟ್ 15 ತಾರೀಕು, ಅದ್ರ ಒಟ್ಟಿಗೆ ಸುಮಾರು ಇದೇ ರೀತಿ ಬೇರೆ ದೇಶದ ಆಡಳಿತದಲ್ಲಿ ಇರ್ತಕ್ಕಂಥ ದೇಶಗಳು 50 ದೇಶಗಳಿಗೆ ಸ್ವಾತಂತ್ರ್ಯವನ್ನು ಗ್ರ್ಯಾಂಟ್ ಮಾಡಿರ್ತಾರೆ, ಅಂದರೆ ಅವ್ರನ್ನ ಸ್ವಾತಂತ್ರ್ಯ ಮಾಡಿರ್ತಾರೆ. ಅದೇ ಒಂದು ಹಾದಿಯಲ್ಲಿ ನಮ್ಮ ದೇಶನೂ ಸ್ವಾತಂತ್ರ್ಯಕ್ಕೋಸ್ಕರ ಫೈಟ್ ಮಾಡ್ತಾ ಇರಬೇಕಾದ್ರೆ ನಮ್ಮ ದೇಶಕ್ಕೂ ಸಹ ಅವಕಾಶ ಸಿಗುತ್ತೆ. ಬಟ್ ಆ ಸಂದರ್ಭದಲ್ಲಿ ನಮ್ಮ ದೇಶ ಅದನ್ನು ಹೋರಾಟ ಮಾಡಿ ಅವ್ರ ಕಡೆಯಿಂದ ಸ್ವಾತಂತ್ರ್ಯನ ಕಸ್ಕೊಂಡಿರ್ತಾರೆ. ನಮ್ಮ ಸ್ವಾತಂತ್ರ್ಯ ನಮಗೆ ಬೇಕು, ವಾಪಸ್ ಕೊಡಿ ಅಂತ ಕಸ್ಕೊಂಡಿರ್ತಾರೆ. ಸೊ ಅದಕ್ಕೆ ಹೇಳ್ತಾರೆ ಇಂಡಿಪೆಂಡೆನ್ಸ್ ಈಸ್ ನಾಟ್ ಗಿವನ್, ಇಟ್ ಈಸ್ ಟೇಕನ್ ಅಂತ. ಸುಮಾರು 200 ವರ್ಷಗಳಿಗಿಂತ ಹಿಂದೆಯಿಂದನೇ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಡೆಯಿಂದ ಸ್ಟಾರ್ಟ್ ಮಾಡಿದರೆ ಸುಮಾರು ರಾಜರು, ಶ್ರೀಮಂತರು ಮತ್ತು ಲೀಡರ್ಗಳೆಲ್ಲ ಪ್ರಯತ್ನ ಮಾಡಿ ಕಡೆಗೆ ಒಂದು ಆರ್ಮಿ, ಸುಭಾಷ್ ಚಂದ್ರ ಬೋಸ್ ಅವರು ಒಂದು ಆರ್ಮಿಯನ್ನು ಕಟ್ಟಿ ಸ್ವಾತಂತ್ರ್ಯ ತಗೊಳ್ಳೋಕ್ಕೆ ಪ್ರಯತ್ನ ಪಟ್ಟರು, ಆದರೆ ಸಾಧ್ಯವಾಗಿಲ್ಲ. ನಮ್ಮ ಗಾಂಧೀಜಿ ಮತ್ತು ಅವರ ಸಂಗಡಿಗರು ಸ್ವತಂತ್ರವಾಗಿ ತುಂಬ ಪ್ರಯತ್ನ ಮಾಡಿ ಯಾವುದೇ ಕಾರಣಕ್ಕೂ ಪಟ್ಟು ಬಿಡದೆ ಉಪವಾಸ ಸತ್ಯಾಗ್ರಹ ಮಾಡಿ ದೇಶಾದ್ಯಂತ ಹೋರಾಟ ಮಾಡಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಅಡುಗೆಯನ್ನು ಮಾಡಿ ಎಲ್ಲರನ್ನು ಒಂದುಗೂಡಿಸಿ ಸಂಘಟನೆ ಮಾಡಿ ಕಡೆಗೆ ಬ್ರಿಟಿಷರಿಗೆ ಏನು ಅನ್ಸುತ್ತೆ ಒಂದು ಅರಿವು ಅವ್ರಿಗೆ ಬಂದು ಕಡೆಗೆ ಅವರು ಬೇರೆ ವಿಧಿ ಇಲ್ಲದೆ ನಮಗೆ ಸ್ವಾತಂತ್ರ್ಯ ಬಿಟ್ಕೊಡ್ಬೇಕಾಗಿ, ನಮ್ಮ ದೇಶ ನಮಗೆ ಬಿಟ್ಕೊಡ್ಬೇಕಂತ ಒಂದು ಸಂದರ್ಭ ಉದ್ಭವ ಆಯಿತು. ಆ ಒಂದು ಸಂದರ್ಭಕ್ಕೆ ಆ ಒಂದು ಸ್ವಾತಂತ್ರ್ಯಕ್ಕೆ ಕಾರಣಕರ್ತರಾದಂಥ ಎಲ್ಲ ಮಹನೀಯರಿಗೆ ವಂದಿಸ್ತಾ, ನಾವು ಇವಾಗೇನು ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಅನುಭವಿಸ್ತಾ ಇದ್ದೀವಿ, ಅದಕ್ಕೆ ಕಾರಣಕರ್ತಂತ ಎಲ್ಲರಿಗೂ ವಂದಿಸ್ತಾ ಧನ್ಯವಾದ ತಿಳಿಸ್ತಾ, ನಾವು ಈ ಕ್ಷಣವನ್ನು ಪ್ರತಿ ವರ್ಷ ಕೊಂಡಾಡಿ ಆಡಾಡಿ ಸೆಲೆಬ್ರೇಟ್ ಮಾಡ್ಕೊಳ್ಬೇಕಂತ ತಿಳಿಸ್ತಾ, ಈ ಒಂದು ಕ್ಷಣದಲ್ಲಿ ಈ ಒಂದು ಸ್ವಾತಂತ್ರ್ಯ ಆಚರಣೆಗೆ ಭಾಗವಹಿಸಿದ ಎಲ್ರಿಗೂ ವಂದಿಸ್ತಾ, ನನಗೆ ಈ ಒಂದು ಮಾತುಗಳನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಜೈ ಹಿಂದ್. ಎಲ್ಲರಿಗೂ ಶುಭಾಶಯಗಳು. ನಾನು ಒಂದೇ ಮಾತು ಜ್ಞಾಪಿಸ್ಕೊಂತೀನಿ, ಸ್ವತಂತ್ರ ನಮಗೆ ಬರಲಿಕ್ಕೆ ಅವತ್ತು ಎಷ್ಟು ಜನ ಪ್ರಾಣಾರ್ಪಣೆ ಮಾಡಿದಾರೋ ಅವ್ರನ್ನೆಲ್ಲರನ್ನೂ ನಾವು ನೆನೀತಾ ಇವತ್ತು ಅವ್ರನ್ನ ನೆನೆಸ್ಕೊಂಡು ನಾವು ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದೀವಿ. ಅವರೆಲ್ಲರನ್ನೂ ಇವತ್ತು ನಾವು ನೆನೆಸ್ಕೊಂಡು ಅವ್ರಿಗೆ ಗೌರವ ಕೊಡೋಣ ಅನ್ನೋದು ಒಂದು ಉದ್ದೇಶ ಸರ್, ಅಷ್ಟೇ. ಯಾರ್ಯಾರ ಹೆಸರುಗಳು ಹೇಳೋಕ್ಕಾಗಲ್ಲ, ಯಾರ್ಯಾರು ಅವತ್ತು ನಿಜವಾಗ್ಲೂ ಪ್ರಾಣ ತೆತ್ತಿದಾರೋ ಅವ್ರನ್ನೆಲ್ಲರಿಗೂ ನಾವು ನೆನೆಸ್ಕೊಬೇಕು ಅನ್ನೋದು ಒಂದು ಆಸೆ. ತುಕಡಿ ಡಿಸ್ಮಿಸ್ ಮಾಡಲ ಸರ್? ತುಕಡಿ ಡಿಸ್ಮಿಸ್. ಹಂಗೆ ಇರಿ ಮಂಜಣ್ಣ. ಇರೋದು